ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಇವಾಗ ಹಣ ಜಮೆ ಆಗ್ತಿರೋದು ಯಾವ ತಿಂಗಳದು? ಯಾಕಂದರೆ ಕೆಲವೊಬ್ಬರಿಗೆ 4,000 ಜಮೆ ಆಗ್ತಿದೆ, ಕೆಲವೊಬ್ಬರಿಗೆ 2,000 ರೂಪಾಯಿ ಜಮೆ ಆಗಿದೆ, ಕೆಲವೊಬ್ಬರಿಗೆ ಜಮೆ ಆಗಿಲ್ಲ. ಹಾಗೆ ಗೃಹಲಕ್ಷ್ಮಿ ಪರಿಷ್ಕರಣೆ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿರ್ಬೋದು ಅಥವಾ ಅವರಿಗೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕಾ, ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಾಗ್ತಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ. ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ನಿಮಗೂ ಕೂಡ ಗೊತ್ತಿದೆ, 31ನೇ ಕಂತಿನ ಹಣ ಜಮೆ ಆಗೋಕ್ಕೆ ಶುರುವಾಗಿ ಆಲ್ಮೋಸ್ಟ್ ಒಂದು ವಾರ ಹತ್ರ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ. ಕಾರಣ ಏನಪ್ಪ ಅಂತಂದರೆ, ತುಂಬ ಸ್ಲೋ ಆಗಿ ಪ್ರತಿ ಕಂತಿನ ಹಣ ಜಮೆ ಮಾಡೋದಕ್ಕಿಂತ ಸ್ಲೋ ಆಗಿ ಈ 31ನೇ ಕಂತಿನ ಹಣ ಜಮೆ ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬರ್ತಾ ಇದೆ. ಬಟ್ ಇನ್ನು ಕೇವಲ 40% ಮಹಿಳೆಯರಿಗೆ ಅಷ್ಟೇ ಫಲಾನುಭವಿಗಳಿಗೆ ಜಮೆ ಆಗಿರೋದು. ಇನ್ನೂ 60% ಜಮೆ ಆಗಬೇಕಾಗಿದೆ. ಈಗ ಮೊನ್ನೆಯಿಂದ 2ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಯೂಶ್ವಲಿ ಮೊದಲನೇ ಹಂತದಲ್ಲಿ ಕಂಪೇರ್ ಮಾಡಿದ್ರೆ 2ನೇ ಹಂತದಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕ್ತಾರೆ. ಹೋಪ್ಫುಲಿ ಈ 2ನೇ ಹಂತದಲ್ಲಿ ಜಾಸ್ತಿ ಜನಕ್ಕೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿ ಸತಿಗಿಂತ ತುಂಬ ಸ್ಲೋ ಆಗಿ ಆಗ್ತಿರೋದ್ರಿಂದ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಹಣ ಜಮೆ ಆಗ್ತಿದೆಯೋ ಇಲ್ಲ, ನಿಜವಾಗ್ಲೂ ರಿಲೀಸ್ ಆಗಿದೆಯಾ ಅಥವಾ ಸುಮ್ಮನೆ ಹೇಳ್ತಿದ್ದಾರಾ ಅಂತ. ಖಂಡಿತ ಇಲ್ಲ. ಯಾರಿಗೆಲ್ಲ ಜಮೆ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 31ನೇ ಕಂತಿನ ಹಣ ಕೆಲವೊಬ್ಬರಿಗೆ 4,000 ರೂಪಾಯಿ ಬರ್ತದೆ. ಅದು ಯಾಕೆ ಅಂದರೆ 32ನೇ ಕಂತಿನ ಹಣನೂ ರಿಲೀಸ್ ಆಗಿದೆಯಾ ಅಂತ ಸಾಕಷ್ಟು ಕನ್ಫ್ಯೂಷನ್ ಇದೆ. ಖಂಡಿತವಾಗ್ಲೂ ಇಲ್ಲ. ಈಗ ಬಿಡುಗಡೆ ಆಗಿರೋದು ಕೇವಲ 31ನೇ ಕಂತಿನ ಹಣ ಮಾತ್ರ. ಯಾರಿಗೆಲ್ಲ 4,000 ರೂಪಾಯಿ ಹಣ ಬರ್ತಿದೆ ಅಂತ ನೀವು ಕೇಳೋದಾದರೆ, ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ, ಅಂಥವ್ರಿಗೆ 4,000 ರೂಪಾಯಿ ಜಮೆ ಆಗ್ತಾಯಿದೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಜಮೆ ಆಗಿಲ್ಲ ಯಾರಿಗೂ ಕೂಡ. ಇವಾಗ ಜಮೆ ಮಾಡಿದ್ದಾರೆ ಅಂತಂದರೆ ಇನ್ನೊಂದು 2-3 ದಿನ ಬಿಟ್ಟು ಮತ್ತೆ ಇನ್ನೊಂದು 2,000 ಹಾಕಿದ್ದಾರೆ. ಅಂದರೆ 30ನೇ ಕಂತಿನ ಹಣನೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಮಾತ್ರ. ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರುತ್ತೋ ಅವರಿಗೆ ಕೇವಲ 31ನೇ ಕಂತಿನ ಹಣ ಮಾತ್ರ ಜಮೆ ಆಗಿದೆ. ಈಗ ಮೊನ್ನೆಯಿಂದ 2ನೇ ಹಂತದ ಹಣ ಕೂಡ ರಿಲೀಸ್ ಆಗಿರೋದ್ರಿಂದ ಇವಾಗ ಫಾಸ್ಟಾಗಿ ಈಗ ಮೊದಲನೇ ಹಂತಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಜಾಸ್ತಿ ಜನಕ್ಕೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವುಗಳು ಕೂಡ ಕಮೆಂಟ್ ಮಾಡಿ, ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ. ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇನ್ನು 32ನೇ ಕಂತಿನ ಹಣ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ನಾಳೆ ಇಷ್ಟು ಜಿಲ್ಲೆಗೆ, ನಾಡಿದ್ದಿಷ್ಟು ಜಿಲ್ಲೆಗೆ ಅಥವಾ ಇವತ್ತಿಷ್ಟು ಜಿಲ್ಲೆಗೆ 10 ಗಂಟೆಯಿಂದ ಜಮೆ ಶುರು, 3 ಗಂಟೆಯಿಂದ ಜಮೆ ಶುರು ಅಂತ ನೀವುಗಳು ಕೂಡ ನೋಡಿರ್ಬೋದು ವೀಡಿಯೋಸ್ನ. ಬಟ್ ಯಾವುದೇ ರೀತಿ ಈ 32ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ. 4,000 ರೂಪಾಯಿ ಕೆಲವೊಬ್ಬರಿಗೆ ಜಮೆ ಆಗಿರೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ. 32ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂದ್ಬಿಟ್ಟು. ಖಂಡಿತ ಇಲ್ಲ, 32ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆ ಮಾತ್ರ. ಸೊ ಇದು ಒಂದು ಕ್ಲಾರಿಟಿ. ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಅಥವಾ ಅದ್ರ ಪರಿಷ್ಕರಣೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆಯಾ, ಸ್ಟಾರ್ಟ್ ಆಗಿದ್ದರೆ ಎಲ್ಲೋಗಿ ಅರ್ಜಿ ಕೊಡಬೇಕು, ಬಯೋಮೆಟ್ರಿಕ್ ಕೂಡ ಕೊಡಬೇಕಾ ಏನು ಅಂತ ಕೇಳೋದಾದರೆ, ಈಗ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಮರು ಅರ್ಜಿ ಸಲ್ಲಿಕೆ ಪರಿಷ್ಕರಣೆ ಮಾಡಲೇಬೇಕು, ಹೌದು. ಬಟ್ ಬಯೋಮೆಟ್ರಿಕ್ ಮೂಲಕ ಮರು ಪರಿಷ್ಕರಣೆ ಯಾರೆಲ್ಲ ಬಯೋಮೆಟ್ರಿಕ್ ಕೊಡ್ತಾರೆ ಅವರೇ ಅರ್ಹರು ಅಂದ್ಬಿಟ್ಟು, ಹಾಗೆ ವೋಟರ್ ID ಅದೆಲ್ಲ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಯಾವಾಗಿಂದ ಶುರು, ಯಾವ ರೀತಿ ಒಂದು ಪರಿಷ್ಕರಣೆ ಮಾಡ್ತಾರೆ, ಅರ್ಜಿ ಹೋಗಿ ನಾವೇ ಸಲ್ಲಿಸಬೇಕಾ ಅಥವಾ ಇವಾಗ ಹೇಗೆ ಗೃಹಜ್ಯೋತಿ SIR ಎಲ್ಲ ಮಾಡ್ತಾ ಇದ್ದಾರೆ, ಮನೆಗೇ ಅಧಿಕಾರಿಗಳು ಬಂದು ಚೆಕ್ ಮಾಡಿ ವೆರಿಫೈ ಮಾಡಿ ಹೋಗ್ತಾರಾ ಅಥವಾ ನಾವೇ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಬಯೋಮೆಟ್ರಿಕ್ ಕಡ್ಡಾಯ ಅನ್ನೋದನ್ನ ಮಾತ್ರ ಸ್ಪೆಸಿಫಿಕ್ ಆಗಿ DK ಶಿವಕುಮಾರ್ ಅವ್ರು ಹೇಳಿರೋದು. ಬಟ್ ತುಂಬ ಜನ ಅಂಗನವಾಡಿ ಟೀಚರ್ಸ್ ಹತ್ರ ಆಗಿರ್ಬೋದು ಅವ್ರಿಗೆಲ್ಲ ಹೋಗಿ ಕೇಳ್ತಾ ಇದ್ದಾರಂತೆ ಯಾವೆಲ್ಲ ದಾಖಲೆ ಕೊಡಬೇಕು ಏನು ಅಂದ್ಬಿಟ್ಟು. ಖಂಡಿತವಾಗ್ಲೂ ಆ ಥರದ್ದೇನು
ಅಧಿಕೃತವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಕೊಡಬೇಕು ಅಂತ ಆಗಲಿ ಆ ಥರ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಬಯೋಮೆಟ್ರಿಕ್ ಮೂಲಕ ಬರೋ ಪರಿಷ್ಕರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋವಂಥದ್ದು. ಬಟ್ ಯಾವಾಗಿಂದ ಶುರು, ನಾವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಅವರೇ ಬಂದು ಅರ್ಜಿ ಸಲ್ಲಿಸ್ಕೋತಾರ, ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಹಾಗೆ ಫೋನ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರೋದಾಗಿರ್ಬೋದು, ಅದು ಫಲಾನುಭವಿಗಳದ್ದೇ ಆಗಿರಬೇಕು. ಈಗ ಫೋನ್ ನಂಬರ್, ಈಗ ಅರ್ಜಿದಾರರೇ ಬೇರೆಯವರಾಗಿರ್ತಾರೆ, ಬಟ್ ಫೋನ್ ನಂಬರ್ ನೋಡಿದ್ರೆ ಬೇರೆ ಇನ್ಯಾರ್ದು ಆಗಿರುತ್ತೆ, ಅಕೌಂಟ್ ಲಿಂಕ್ ಮಾಡಿರೋದು ನೋಡಿದ್ರೆ ಬೇರೆ ಇನ್ಯಾರ್ದು ಆಗಿರುತ್ತೆ. ಆ ಥರ ಆಗೋಂಗಿಲ್ಲ. ಫಲಾನುಭವಿಗಳ ಅಕೌಂಟ್ ನಂಬರ್ಗೆ ಹಣ ಹೋಗಬೇಕು, ಅವರ ಫೋನ್ ನಂಬರ್ಗೆ ಈ ಹಣ ಜಮೆ ಆಗಿರೋದ್ರ ಬಗ್ಗೆ ಮಾಹಿತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅವ್ರದ್ದೇ ಆಗಿರಬೇಕು ಪ್ರತಿಯೊಂದು ಡೀಟೇಲ್ಸ್ ಅಂತ. ಬಟ್ ಪರಿಷ್ಕರಣೆ ಇವಾಗಿಂದನೇ ಶುರು ಅಂತ ಹೇಳಿಲ್ಲ. ಈಗ ಸದ್ಯಕ್ಕೆ ಗೃಹಜ್ಯೋತಿ ಹಾಗೆ SIR ನಡೀತಾ ಇದೆ. ಮೇ ಬಿ ಇವಾಗ ಇನ್ನೂ ಶುರುವಾಗಿಲ್ಲ. ಈಗ ಗೃಹಜ್ಯೋತಿ ಯೋಜನೆ ಕೂಡ ಅರ್ಜಿ ಸಲ್ಲಿಕೆ ಆಗಸ್ಟ್ 31ನೇ ತಾರೀಕುವರೆಗೂ ಕೂಡ ಲಾಸ್ಟ್ ಡೇಟ್ನ ಇಟ್ಟಿದ್ದಾರೆ. ಅಷ್ಟರೊಳಗೆ ಗೃಹಜ್ಯೋತಿ ಪರಿಷ್ಕರಣೆ ಮುಗಿಬೇಕು ಅಂದ್ಬಿಟ್ಟು. ಅದಾದಮೇಲೆ ಗೃಹಲಕ್ಷ್ಮಿ ಪರಿಷ್ಕರಣೆನೂ ಮಾಡ್ತಾರಾ ಅಥವಾ ಯಾವಾಗಿಂದ ಶುರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. SIR ಹಾಗೆ ಗೃಹಜ್ಯೋತಿ ಪರಿಷ್ಕರಣೆ ಮುಗಿದ ಮೇಲೆ ಗೃಹಲಕ್ಷ್ಮಿ ಪರಿಷ್ಕರಣೆ ಶುರು ಮಾಡ್ತಾರಾ ಅಥವಾ ಈ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಶುರು ಮಾಡ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಕಡ್ಡಾಯ, ಹಾಗೆ ಫೋನ್ ನಂಬರು, ಅಕೌಂಟ್ ಮಾತ್ರ ಫಲಾನುಭವಿಗಳದ್ದೇ ಆಗಿರಬೇಕು ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೋಪ್ಫುಲಿ ಗೊತ್ತಾಗುತ್ತೆ. ಅವರು ಏನಾರು ಅಪ್ಲಿಕೇಶನ್ಸ್ ಶುರುವಾಯಿತು, ಅರ್ಜಿ ಸಲ್ಲಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅದ್ರವರೆಗೂ ಕೂಡ ಯಾವುದೇ ರೀತಿ ನೀವು ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಆಗಿರ್ಬೋದು ಅಥವಾ ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲಾಗಿರ್ಬೋದು ಯಾವುದೇ ರೀತಿ ಆಪ್ಷನ್ ಇಲ್ಲ. ಈಗ ಗೃಹಜ್ಯೋತಿಗೂ ಕೂಡ ಅಷ್ಟೇ, ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಅರ್ಜಿನ ಸಲ್ಲಿಸ್ಕೊಂಡು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಬೇಕು. ನೀವು ಅದಕ್ಕೂ ಕೂಡ ಬೆಂಗಳೂರು ಒನ್ ಕರ್ನಾಟಕವನ್ಗೆ ಹೋದ್ರೂ ಕೂಡ ಪ್ರಯೋಜನ ಇಲ್ಲ. ಅವರೇ ಮನೆಗೆ ಬಂದು ವೆರಿಫೈ ಮಾಡಿ ನಿಮ್ಮ ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ಹೋಗಬೇಕು. ಈಗ ಗೃಹಲಕ್ಷ್ಮಿದು ಕೂಡ ಹಂಗೆ ಮಾಡ್ತಾರೆ. ಅಥವಾ ಮುಂಚೆ ಹೇಗೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ಗೆ ಹೋಗಿ ಅರ್ಜಿ ಸಲ್ಲಿಸಿದ್ರು ಫಲಾನುಭವಿಗಳು, ಈ ಸರಿ ಕೂಡ ಅದೇ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನಾನು ಆಗಲೇ ಹೇಳ್ದಂಗೆ ಇವೆರಡು ಕೂಡ ಮುಗಿದ ಮೇಲೆ ಗೃಹಜ್ಯೋತಿ ಹಾಗೆ SIR ಮುಗಿದ ಮೇಲೆ ಶುರು ಮಾಡ್ತಾರಾ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರು ಬರ್ತಾರೆ ಅಂತ ನೋಡಿ ಆ ಸಚಿವರು ಫಿಕ್ಸ್ ಆಗಿದ ಕೂಡಲೇ ಈ ಒಂದು ಮರು ಅರ್ಜಿ ಸಲ್ಲಿಕೆ ಕೂಡ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ 31ನೇ ಕಂತಿನ ಹಣದವರೆಗೂ ಕೂಡ ಹಣ ರಿಲೀಸ್ ಆಗಿದೆ. ಹೋಪ್ಫುಲಿ ನಿಮಗೆಲ್ಲ ಬಂದಿದೆ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ ಹಣ ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾವುದೇ ರೀತಿ ಪರಿಷ್ಕರಣೆ ಶುರುವಾಗಿಲ್ಲ. ಸೊ ನೀವು ದಾಖಲೆಗಳನ್ನ ಎಲ್ಲೂ ಹೋಗಿ ಕೊಡೋ ಅಗತ್ಯ ಇಲ್ಲ. ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕಮೆಂಟ್ ಮಾಡಿರಲ್ಲ. ಸೊ ಲೈಕ್ ಮಾಡಿ ಅಲ್ಲ, ಇಷ್ಟ ಆದರೆ ನಾವು ಕೂಡ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತಿಳಿಸೋಕ್ಕೆ ಈ ವಿಡಿಯೋಸ್ನ ಮಾಡ್ತಿರ್ತೀವಿ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು ಅಥವಾ ನಿಮ್ಮ ಕಮೆಂಟ್ಸ್ ಆಗಿರ್ಬೋದು, ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆ ಬಗ್ಗೆ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು ತಿಳಿಸ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.